ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ನಿಮ್ ತವಾಸಿ ಮಾತಾಡ್ಬೇಕಿತ್ತು. ಅದಕ್ಕೆ ಅಂತೆ ಅದಕ್ಕೆ ಈ ಮನೇಲಿ ಪಾಲ್ ಕೇಳುವಾಗ ನಾನು ಅದಕ್ಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ಓ ಅದಕ್ಕೆ ನನ್ಗೆ ಏನೋ ಹೇಳಕ್ ಬಂದಿದ್ದೀನಿ, ಸುಮ್ಕೆ ದಾರಿ ತಪ್ಪಿಸ್ಬೇಡಿ. ನಿನ್ನ ಹತ್ರ ನನಗೇನ್ ಮಾತು? ಗೆದ್ದೋಗ ಮನೆಯಾಳ ಮನೆಯಾಳ. ಓ ಅದಕ್ಕೆ ನಮ್ ತಾಯಾಣೆ ಮಾಡಿ ಹೇಳ್ತೀನಿ, ನಿನ್ಗೆ ಯಾರು ನಂಬಬೇಕು ಯಾರು ನಂಬಾರ್ದು ಅಂತ ಗೊತ್ತಾಗಿಲ್ಲ. ನಾಯಿಂದ ಬೇಕಾದ್ರೆ ನಿಯತ್ತಿನ ಪಾಠ ಕಲ್ತು ಬಿಡ್ತೀರಿ, ಆದ್ರೆ ಹಂದಿಯಿಂದ ಸ್ನಾನ ಮಾಡೋ ಪಾಠನ ಕಲಿಯಕ್ಕಾಗಲ್ಲ. ಅದಕ್ಕೆ ಇಂಪಾರ್ಟೆಂಟ್ ವಿಷಯ ಐತೆ. ಸರಿ, ಅದೇನಂತ ಬೊಗಳು. ಸಾಕ ಬೊಗಳಿದ್ದು? ಹುಚ್ಚಿಗೆ ಹಿಡ್ದಿದ್ಯಾ ನಿಂಗೆ? ಮತ್ ಇನ್ನೇನದ್ಕೆ ಹೊಸಿ ಮರುವಾದೇನು ಇಲ್ದೆ ಬೊಗಳು ಅಂತೀಯಲ್ಲ, ಹೇಳು ಅಂತ ಹೇಳು, ಹೇಳ್ತೀನಿ. ಸರಿ, ಅದು ಏನು ಅಂತ ಹೇಳು. ಹಾ ಹೇಳ್ತೀನಿ. ಅದೇನ್ ಗೊತ್ತಾಕೆ, ಅದು ಆ ಡೌರಾಣಿ ಅವಳಲ್ಲ, ಅವಳು ರಾಣಿ ಅಲ್ಲ, ಮಾಕಾಳಿ. ಏಯ್, ನೀನೇನಾರು ಕುಡ್ದು ಬಂದಿದ್ಯೇನೋ? ಅಯ್ಯೋ ಅದಕ್ಕೆ ಸತ್ಯ ಹೇಳಿದ್ರು ಕುಡ್ಕೊಂಡ್ ಬಂದೀಯ ಅಂತೀಯಲ್ಲ. ನಿಜವಾಗ್ಲೂ ಹೇಳ್ತೀವಿ, ಅವಳು ಬರೀ ರಾಣಿ ಅಲ್ಲ, ಮಾಕಾಳಿ. ನೀನು ಅವಳ ಮೇಲಿನ ಕೋಪಕ್ಕೆ ರಾಕ್ಷಸಿ ಅಂತೀಯ ಅಂದ್ರೆ ಹೋಗಿ ಹೋಗಿ ದೇವತೆಗೆ ಹೋಲಿಸ್ತಾ ಇದೀಯಾ. ರಾಕ್ಷಸರಾದ್ರೂ ಹೆಂಗ್ ಬರ್ತಾರೆ ಹೆಂಗ್ ಹೊಡಿತಾರೆ ಅಂತ ಗೊತ್ತಿರ್ತದೆ, ಆದ್ರೆ ದ್ಯಾವ್ರುಗಳು ಹಂಗಲ್ಲ. ಗುಮ್ತಿದ್ರೆ ಹೆಂಗ್ ಗುಮ್ತವ್ರೆ ಯಾರು ಗುಮ್ತವ್ರೆ ಅಂತ ಒಂದು ಗೊತ್ತಾಗಿಲ್ಲ. ಅದಕ್ಕೆ ನಿಜವಾಗ್ಲೂ ಹೇಳ್ತೀವಿ, ಅವಳು ಅದೇಯ. ಮನು ಮನು ರಾಣಿ ಹತ್ರ ಹೋಗಿ, ಸೋಮೇಗೌಡ ಇಂದ್ರ ಹತ್ರ ನಿನ್ ಬಗ್ಗೆ ಚಾಡಿ ಹೇಳ್ತಿದ್ದಾನೆ ಅಂತ ಹೇಳ್ಬಿಡು. ಸರಿ. ಅಯ್ಯೋ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಆಯ್ತು. ಸುಮ್ನೆ ಇಲ್ಲದ ಸಲ್ಲದೆಲ್ಲ ಹೇಳಿದ್ರೆ ನಿನ್ ಬಾಯಲ್ಲಿ ಹುಳ ಬೀಳುತ್ತ ಅಷ್ಟೇ. ನಡಿಯೋ ಇಲ್ಲಿಂದ. ಅದಕ್ಕೆ ನೀನು ಅವ್ರ ಪಾರ್ಟಿನೇ ಸೇರ್ಕೊಂಬಿಟ್ಟ ನೋಡಿ. ಅದಕ್ಕೆ ಅವಳನ್ನ ಮಾತ್ರ ನಂಬಡಿ, ಅವಳು ಬುದ್ಧಿವಂತೆ. ನಿಮ್ ಕೈ ಯಾರೇ ಗುಂಡಿ ಅಗದು ನೀವು ಅದ್ರೊಳಗೆ ಬಿದ್ದಾಗ್ಲೇ ಅಯ್ಯೋ ನಮ್ ಕೈಯಿಂದ ಗುಂಡಿ ನಾವೇ ಅಗ್ದಿದೀವಿ ಅಂತ ನಿಮ್ಗೆ ಗೊತ್ತಾಗೋದು. ಹುಷಾರಾಗಿರಿ, ನಿಮ್ ಇಷ್ಟ, ನಂಬಡಿ ಅವಳನ್ನ. ನನ್ ಸೊಸೆ ಕಾಳಿ ಆಗ್ತಾಳೆ ಅನ್ಕೊಂಡಿದ್ದೆ, ಮಾ ಕಾಳಿನೇ ಆಗೋಗಿದ್ದಾಳೆ. ಮಾದಪ್ಪ, ನನ್ನ ಜೀವನ ಇವತ್ತು ಸಾರ್ಥಕ ಆಯ್ತು. ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೂ ಆ ಮಕ್ಕಳವ ನನ್ನ ಸೊಸೆ ರೂಪದಲ್ಲಿ ಬಂದು ಉಡುಗೊರೆ ಕೊಟ್ಬಿಟ್ರು. ನಾನು ದೇವ್ರು ನೋಡಿದೆ. ಅಷ್ಟೇ ಅಲ್ಲ, ನನ್ನ ಆಜ್ಞೆನೂ ನೋಡಿದೆ. ಇಷ್ಟು ಸುಲಭವಾಗಿ ನನ್ನ ಕನಸು ನೆರವೇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾತಪ್ಪ. ನಮಗೆ ಕಷ್ಟ ಬಂದಾಗ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತೀಯ, ಒಳ್ಳೆಯವರಿಗೆ ಕಾಲನೇ ಇಲ್ವಾ ಅಂತ ನಾನು ದೇವ್ರ ಹತ್ರ ಕೇಳ್ಕೊತಿದ್ದೆ. ಆದರೆ ನಿನ್ನನ್ನು ನೋಡಿದ ಮೇಲೆ ಗೊತ್ತಾಯ್ತು, ಹೊರಕ್ಕಾಗದೇ ಇರೋಷ್ಟು ಭಾರ ಹೊರಿಸಿ ಕೊಡಬಾರ್ದು ಕಷ್ಟ ಕೊಟ್ಟ. ಆದರೆ ಒಂದಿನ ಎಲ್ಲದಕ್ಕೂ ವಾಪಸ್ ಉತ್ತರ ಕೊಡ್ತಾನಲ್ಲ, ಆ ಸಂತೋಷಕ್ಕೆ ಕಣ್ಣೆಲ್ಲ ತುಂಬ್ಕೋತದೆ ಶಾರದಕ್ಕ. ನನ್ನ ಸೊಸೆ ನನ್ನ ಮನೆ ಮಗಳಾಗವಳೆ. ಎಷ್ಟು ಹರಕೆ ಹೊತ್ತರು ಇಂಥ ಮಕ್ಕಳು ಹುಟ್ಟಕ್ಕಿಲ್ಲ. ನಮ್ಮ ಪಾರು ನಮ್ಮ ಮನೆಗೆ ಸೊಸೆ ಆಗಿ ಬರಲಿಲ್ಲ, ಮಗಳಾಗಿ ಬಂದವಳೆ. ಅವಳು ನನ್ನ ಮನೆ ಬೆಳಗ್ತವಳೆ. ಎಷ್ಟು ಜನ್ಮದ ಪುಣ್ಯ ಮಾಡಿದ್ರು ಇಂಥ ಮಗಳು ಸಿಗಕ್ಕಿಲ್ಲ. ನಿಜ ಕಣಕ. ಆದರೆ ಈ ಪಾಪಿ ವೀರಭದ್ರನ ಹೊಟ್ಟೆಯಲ್ಲಿ ಇಂಥ ಜೀವ ಹುಟ್ಟತ್ತೆ ಅನ್ನೋದು ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕಣಕ. ಮಾದಪ್ಪ, ಹಿರಣ್ಯಕಶ್ಯಪ ಹೊಟ್ಟೆಯಲ್ಲೇ ಪ್ರಹ್ಲಾದ ಹುಟ್ಟಿದ್ದು. ಅಂಥ ಅಪ್ಪನಿಗೆ ಎಂಥ ಮಗ ಹುಟ್ಟದ ನೋಡು. ಅಲ್ಲಿ ನರಸಿಂಹಸ್ವಾಮಿ ಬಂದು ಹಿರಣ್ಯಕಶಿಪುವಿನ ಅಹಂಕಾರ ಮುರಿದ. ಆದರೆ ಇಲ್ಲಿ ಪಾರು ಒಬ್ಬಳೇ ಸಾಕು ಅವ್ರ ಕೊಂಬನ್ನ ಕಿತ್ತು ಮೂಗ್ದಾರ ಹಾಕೋಕೆ. ಆಮೇಲೆ
ನಾಳೆಯಿಂದ ನೀನು ದಿನಾಲು ಶಂಕರಣ್ಣನ ನೋಡ್ಬೋದು, ಮಾತಾಡಿಸ್ಬೋದು. ಪಾರು ದೇವಸ್ಥಾನದ ಹತ್ರ ಶಂಕರಣ್ಣನ ಕರ್ಕೊಂಡು ಬರ್ತಾಳೆ. ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಸಂತೋಷ ಮಾದಪ್ಪ, ಮಕ್ಕಳವ ಆದಷ್ಟು ಬೇಗ ನನ್ನ ಮನೆಗೆ ಸೇರ್ಸವ. ಡ್ಯಾಡಿ ವಾಟ್ ಎ ಸಡನ್ ಸರ್ಪ್ರೈಸ್. ಹೇಳ ಮಗ, ಡ್ಯಾಡಿ ಆರ್ ಯು ಓಕೆ? ಏನ್ರವ ನೀವು ಹಂಗೆ ಆಡ್ತಿದ್ದೀರಲ್ಲ. ಯಾಕೋ ಈ ಕೇಸಿ ಅರ್ಥ ಆಯ್ತಿಲ್ವೇ? ಅಲ್ಲ ಡ್ಯಾಡಿ, ನೀ ಜಾಸ್ತಿ ಅಂದಾಗಿದ್ದೆ. ಅವನ್ ಕೈ ಮುಗ್ಮ್ಯಾಕೆ ಡ್ಯಾಡಿ ಕಮ್ಮು ಐ ಟೇಕ್ ಯು ಓಮು ಅಂದೆ. ನೀನಂದೆ ನೋ ಸನ್ನು ಯು ಗೋ ಐ ಕಮ್ ಆಮೇಲೆ ಅಂದೆ. ಈಗ ನೋಡಿದ್ರೆ ಬಂದು 3 ತಿತ್ತು ತಿನ್ನೋನು 3 ಮುದ್ದೆ ಉಣ್ತಾ ಇದೆಯಾ? ಅದನ್ನು ಹರಿಸ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ಈ ಡೈ ಪೈಯಲ್ಲಿ ಹಾಕ್ತೀನಿ ಅಂತಿದ್ಯಲ್ಲಪ್ಪಯ್ಯ, ಈಗ ಏನ್ ಪಾರು ಇದು? ನನ್ಗೇನ್ ಗೊತ್ತು? ಅದ್ಗೆ ನಿಮ್ಗೇನೋ ಗೊತ್ತು ಅಂತ ಹೇಳ್ತಾ ಇಲ್ಲ ಅದ್ಗೆ. ಇಲ್ಲಿ ನಡೀತಿದೆಯಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇರೋದು. ನನ್ನ ಕೇಳಿದ್ರೆ ಮಾವ ಹೆಂಗೆ ಕೇಳ್ಬೇಕಪ್ಪ? ಏ ಡ್ಯಾಡಿ, ಲವರ್ ಗಿವರ್ ಬಾಯಿ ಆಗ್ಬಿಟ್ಟೆ ಹೆಂಗೆ? ಹೋಗಪ್ಪ, ನೀನೊಳ್ಳೆ. ಬ್ರೋ, ಎಸ್ ಸಿಸ್ಟರ್. ವಾಟ್ ಈಸ್ ದಿಸ್? ಜಾನಿ ಎಸ್ ಪಾಪ ಅಂದ್ರೆ ಈಟಿಂಗ್ ದ ಸುಗರು ನೋನೋ ಪಾಪ ಅಂತವ ನಮ್ಮ ಅಪ್ಪಯ್ಯ. ಪಾರು ಏನಿದೆಲ್ಲ? ಐ ಡೋಂಟ್ ನೋ. ಅದೇ ಮಾವ, ದೊಡ್ಡವರು ವಯಸ್ಸಾಗ್ತಾ ಆಗ್ತಾ ಚಿಕ್ಕವರಾಗ್ತಾರೆ ಅಂತಾರಲ್ಲ, ಇದೇ ಇರಬೇಕು. ಇರ್ಬೋದೇನೋ. ಚಳಿಗಾಲಕ್ಕೆ ನೆಲ ಕೋರಿತೈತೆ, ಬಿರ್ನೆ ಉಣ್ಬಿಟ್ಟು ಎದ್ದೇಳಿ. ಅಂತೂ ಅತ್ತೆ ಮಾವ ಮೀಟ್ ಆಗ್ಬಿಟ್ರು. ಇನ್ನು ಅಮ್ಮ ಮಕ್ಕಳು ಮೀಟ್ ಆಗಬೇಕು. ನಿಶ್ಚಿತಾರ್ಥ ಆಗೋದ್ರೊಳಗೆ ಹೇಗಾದ್ರೂ ಮಾಡಿ ಅತ್ತೆನ ಕರ್ಕೊಂಡು ಬರಲೇಬೇಕು. ಅತ್ತೆ ನನ್ನ ಮಕ್ಕಳ ಮದುವೆನ ಪೂರ್ತಿಯಾಗಿ ನೋಡಿಲ್ಲ ಅಂತ ಹೇಳ್ತಿದ್ರು. ಮಾವಯ್ಯ ರತ್ನ ನಿಶ್ಚಿತಾರ್ಥನ ಕಣ್ತುಂಬ ನೋಡಲಿ, ತಾಯಿ ಇದ್ದು ಇಲ್ದಂಗೆ ಕಾರ್ಯ ಆಗೋದು ಬೇಡ ಅಂದಿದ್ದಾರೆ. ಹೇಗಾದರೂ ಮಾಡಿ ನಿಶ್ಚಿತಾರ್ಥ ಆಗೋದ್ರೊಳಗೇನೆ ಕರೆಸ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮ